ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಕಲ್ಯಾಣಿಯಲ್ಲೇ ಈಗ ಶಿವಲಿಂಗ ಪತ್ತೆಯಾಗಿದೆ. ಶಿವಲಿಂಗ ಪತ್ತೆ ಆಯ್ತು, ಪ್ರತ್ಯಕ್ಷ ಆಯ್ತು ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಆ ಶಿವಲಿಂಗ ನೋಡಬೇಕು ಅಂತ ಹರಿದು ಬರ್ತಾ ಇದೆಯಂತೆ ಜನಸಾಗರ. ಜೊತೆಗೆ ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಜನ ಮುಂದಾಗ್ತಿದ್ದಾರೆ ಅಂತ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಕಲ್ಯಾಣಿಯಲ್ಲಿ ಇದ್ದಕ್ಕಿದ್ದಂತೆ ಶಿವಲಿಂಗ ಪ್ರತ್ಯಕ್ಷ ಆಗಿದ್ದು ಕಂಡು ಜನ ಆಶ್ಚರ್ಯಗೊಂಡಿದ್ದಾರೆ. ದೇವನಹಳ್ಳಿ ಪುಟ್ಟಪ್ಪನ ಗುಡಿ ಬೀದಿಯಲ್ಲಿರುವ ಕಲ್ಯಾಣಿಯಲ್ಲಿ ಪ್ರತ್ಯಕ್ಷ ಆಗಿದ್ದು ಶ್ರೀ ಪಿತಾಂಬರ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಸೇರಿರುವ ಕಲ್ಯಾಣಿ ಇದು. ಶಿವಲಿಂಗಕ್ಕೆ ಸ್ಥಳೀಯ ಮಹಿಳೆಯರು ಬಂದು ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ. ಶಿವಲಿಂಗ ಪತ್ತೆಯಾಗಿರುವ ಸ್ಥಳದಲ್ಲಿ ಉಕ್ಕಿ ಬರ್ತಾ ಇದೆಯಂತೆ ನೀರು. ಪಾಳು ಬಿದ್ದಿದ್ದ ಕಲ್ಯಾಣಿ ಸ್ವಚ್ಛ ಮಾಡುವ ವೇಳೆ ಶಿವಲಿಂಗ ಪ್ರತ್ಯಕ್ಷ ಆಗಿದೆ. 1 ವಾರದಿಂದ ಕಲ್ಯಾಣಿ ಸ್ವಚ್ಛ ಮಾಡ್ತಾ ಇದೆಯಂತೆ ಮುಜರಾಯಿ ಇಲಾಖೆ. ಶಿವಲಿಂಗ ನೋಡೋದಕ್ಕೆ ಈಗ ಭಕ್ತ ಗಣ ಕೂಡ ಹರಿದು ಬರ್ತಾ ಇದೆ. ಕಲ್ಯಾಣಿ ಶಿವಲಿಂಗ ಸಂರಕ್ಷಣೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ದಯವಿಟ್ಟು ಇದಕ್ಕೆಲ್ಲ ಸೇಫ್ ಮಾಡಬೇಕು, ಸುರಕ್ಷತೆ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲೇ ಜನರು ಒತ್ತಾಯ ಮಾಡ್ತಿದ್ದಾರೆ. ಮುಜರಾಯಿ ಇಲಾಖೆಗೆ ಅದೇನ್ ಮನಸ್ಸಿಗೆ ಬಂದಿತ್ತೋ ಗೊತ್ತಿಲ್ಲ, ಕಲ್ಯಾಣಿಯನ್ನ ಕ್ಲೀನ್ ಮಾಡೋಣ, ಸ್ವಚ್ಛಗೊಳಿಸೋಣ ಅಂತ ಮುಂದಾಗಿದ್ರಂತೆ. ಸ್ವಚ್ಛ ಮಾಡುವ ಸಂದರ್ಭದಲ್ಲೇ ನೋಡಿ, ಇದೇ ಕಲ್ಯಾಣಿಯಲ್ಲಿ ಶಿವಲಿಂಗ ಪ್ರತ್ಯಕ್ಷ ಆಗಿದೆ ಅಂತ. ಸಾವಿರಾರು ವರ್ಷಗಳ ಇತಿಹಾಸ, ಸಹಜವಾಗಿ ಆ ಭಾಗದ ಜನರಿಗೆ ಆ ಇತಿಹಾಸ ಗೊತ್ತಿರುತ್ತೆ. ಕಲ್ಯಾಣಿ ತುಂಬಾ ಹತ್ತಿರದಿಂದ ನೋಡಿರ್ತಾರೆ. ಬಟ್ ಶಿವಲಿಂಗ ಈ ಹಿಂದೆ ಯಾವತ್ತೂ ಕೂಡ ಅಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ಬಟ್ ಈಗ ಸ್ವಚ್ಛ ಮಾಡೋ ಹೊತ್ತಲ್ಲೇ ಶಿವಲಿಂಗ ಪ್ರತ್ಯಕ್ಷ ಆಗಿದೆ. ಇದು ದೇವರ ಮಹಿಮೆ, ಪವಾಡ ಅನ್ನೋ ರೀತಿಯಲ್ಲಿ ಜನ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಸಹಜ ಅಲ್ವಾ? ನಮ್ಮ ಭಾವನೆಗಳು ಹೆಂಗಂದ್ರೆ, ಎಲ್ಲಾದ್ರೂ ಒಂದು ಕಲ್ಲಿಗೆ ಪೂಜೆ ಮಾಡ್ತಿದ್ದೀವಿ ಅಂದ್ರೆ ಅದನ್ನ ದೇವರು ಅಂತ ಯಾರಾದ್ರೂ ಕರೆದ್ರೆ ಖಂಡಿತ ಹೋಗ್ಬಿಟ್ಟು ನಾವು ಪೂಜೆ ಮಾಡೋಣ, ನಮಗೂ ಒಳ್ಳೇದಾಗುತ್ತೆ ಅನ್ನುವಂತ ಮನಸ್ಥಿತಿಗಳು ನಮ್ದು. ಹಂಗಾಗಿ ಶಿವಲಿಂಗ ಅನ್ನೋ ಕಾರಣಕ್ಕೆ ಜನ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ದಾರೆ. ಸೀತಾರಾಮ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ, ಇದು ಸುಮಾರು 100 ವರ್ಷಗಳ ಹಿಂದಿಂದು. ಅದು ನಮ್ಮ ಪೂರ್ವಜರ ತುಂಬಾ ಹಳೆಯ ದೇವಸ್ಥಾನ. ಇದು ಇತ್ತೀಚೆಗೆ ತುಂಬಾ ಪಾಳು ಬಿದ್ದಿತ್ತು. ಈಗ ಮುಜರಾಯಿ ಇಲಾಖೆಯವರು ಸುಭದ್ರಿಗೆಯಿಂದ ಎಲ್ಲಾ ನಾಜೂಕ್ ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ಒಂದ್ 15 ದಿನದಿಂದ ಕಲ್ಯಾಣಿನ ಸ್ವಚ್ಛ ಮಾಡಕ್ ಹಿಡಿದಿದ್ರು. ಸ್ವಚ್ಛ ಮಾಡ ನಿನ್ನೆ ಸಂಜೆ ಇದೆಲ್ಲ ತೆಗೆದಾಗ ಕೆಳಗಡೆ ಲಿಂಗ ಕಾಣಿಸಿದೆ. ಲಿಂಗ ಕಾಣಿಸಿದ್ ಕೇಳಿ ಊರಿನಲ್ಲಿ ಈ ಬೀದಿನಲ್ಲಿ ಇರೋಂತ ಎಲ್ಲಾ ಬಂದು ನೋಡಿ ಎಲ್ಲರೂ ಸಾರ್ವಜನಿಕರು ಅದನ್ನ ಪಾವನರಾಗಿದ್ದಾರೆ. ಮತ್ತೆ ಈಗ ಇದ್ ಮಾಡಿದ್ದಾರೆ. ಇದು ಇನ್ನೂ ಸ್ವಲ್ಪ ನಾಜು ಕ್ಲೀನ್ ಮಾಡ್ಬೇಕು, ಮತ್ತೆ ಇನ್ನೂ ಎಲ್ಲಾ ಮಾಡ್ಲೇಬೇಕು. ಅದು ಮುಜರಾಯಿ ಇಲಾಖೆದವರು ಕಾಂಪೌಂಡ್ ಹಾಕಿ ಇನ್ನು ಕಸ ಏನು ಹಾಕ್ದಿರ ನೋಡ್ಕೊಬೇಕು. ತ್ಯಾಜ್ಯ ಏನು ಇಲ್ಲ ಹಾಕದಂಗೆ, ಮತ್ತು ಸಾರ್ವಜನಿಕರು ಯಾವುದೇ ರೀತಿ ಅನೈತಿಕ ಕೆಲಸಗಳು ಮಾಡ್ದಂಗೆ ಫುಲ್ ಭದ್ರವಾಗಿ ಸರ್ಕಾರಿ ಸವಲತ್ತಿನಿಂದ ಫುಲ್ ಎಚ್ಚರಿಕೆಯಿಂದ ನೋಡ್ಕೊಂಡ್ಲೇಬೇಕು. ಸರ್, ಇದು ಪಿತಾರಾಮ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ, ಇದು ಸುಮಾರು 100 ವರ್ಷಗಳ ಹಿಂದಿಂದು. ಅದು ನಮ್ಮ ಪೂರ್ವಜರ ತುಂಬಾ ಹಳೆಯ ದೇವಸ್ಥಾನ. ಇದು ಇತ್ತೀಚೆಗೆ ತುಂಬಾ